ಮಹತ್ವದ ಯೋಜನೆಯಾಗಿರುವ ಜನೌಷಧಿ ಕೇಂದ್ರವನ್ನು ಮುಚ್ಚಲು ತಯಾರಾಗಿದ್ದ ಸರ್ಕಾರ ಎಂಥ ದುರಾಳ ಸರ್ಕಾರ. ಇಂಥ ಕೆಲಸಕ್ಕಾಗಿ ನ್ಯಾಯಾಲಯ ನೀವು ತಪ್ಪು ಮಾಡಿದ್ದೀರಿ ಎಂದು ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟ ಸಂದೇಶ ನೀಡಿದೆ ಎಂದು ಆರ್ ಅಶೋಕ್ ಹೇಳಿದ್ದಾರೆ. ಇನ್ನು ರಂಭಾಪುರಿ ಶ್ರೀಗಳು ಗ್ಯಾರಂಟಿ ಯೋಜನೆ ಬಗ್ಗೆ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಿದ್ದು, ಈ ಹೇಳಿಕೆಗೆ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. ರಂಭಾಪುರಿ ಶ್ರೀಗಳು ತಮ್ಮ ಭಾವನೆಯನ್ನು ಹೇಳಿದ್ದಾರೆ. ಇದು ಪ್ರಜಾಪ್ರಭುತ್ವದ ದೇಶ. ಪ್ರತಿಯೊಬ್ಬರೂ ಅವರ ಭಾವನೆಗಳನ್ನು ಹೇಳುವ ಅವಕಾಶ ಇಲ್ಲಿದೆ. ಅದೇ ರೀತಿ ಸ್ವಾಮೀಜಿಗಳಿಗೂ ಅವಕಾಶವಿದೆ. ಅವರ ಭಕ್ತರು ಅವರ ಬಳಿ ಹೇಳಿದ್ದನ್ನೇ ಶ್ರೀಗಳು ಹೇಳಿರಬಹುದು ಎಂಬುದು ನನ್ನ ಭಾವನೆ. ಇನ್ನು ಈ ಹೇಳಿಕೆಗೆ ರಾಜ್ಯ ಸರ್ಕಾರ ಕೂಡ ಸಮರ್ಥನೆ ನೀಡುವ ಪ್ರಯತ್ನ ಮಾಡುತ್ತಿದೆ. ನಾವು ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿದ್ದೇ ಸರಿ ಎಂದಾದರೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯವೇಕೆ ನಿಧಾನವಾಗಿದೆ? ಗ್ಯಾರಂಟಿ ಪ್ರತಿ ತಿಂಗಳು ನೀಡುತ್ತೇವೆ ಎಂದಿದ್ದೀರಿ, ಪ್ರತಿ ತಿಂಗಳು ನೀಡುತ್ತಿದ್ದೀರಾ ಎಂದು ಅಶೋಕ್ ಪ್ರಶ್ನಿಸಿದ್ದಾರೆ. ಸ್ವಾಮೀಜಿಗಳು ಜನಗಳ ಪರವಾಗಿ ಆ ಹೇಳಿಕೆ ನೀಡಿರಬಹುದು. ನಾವು ಜನರಿಗೆ ಮೀನು ನೀಡುವುದಿಲ್ಲ, ಮೀನು ಹಿಡಿಯುವುದನ್ನು ಕಲಿಸಬೇಕು ಎಂದು ಬುದ್ಧಿ ಹೇಳಿದ್ದಾರೆ. ಅದೇ ರೀತಿ ಜನರಿಗೆ ಫ್ರೀ ನೀಡುವ ಬದಲು ಉದ್ಯೋಗಾವಕಾಶ ಕಲ್ಪಿಸಿಕೊಡಿ ಎಂದು ಶ್ರೀಗಳು ಹೇಳಿರಬಹುದು. ಇಂಥ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಿ ಎಂದು ಜನರ ಪರವಾಗಿ ಶ್ರೀಗಳು ಮಾತನಾಡಿದ್ದಾರೆಂದು ಅಶೋಕ್ ಶ್ರೀಗಳ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ.